ಲಾಭಾಂಶದ ಆಸೆಯಲ್ಲಿ 68 ಲಕ್ಷ ರು ವಂಚನೆ. ಅಯ್ಯೋ ದೇವಾ. ನೋಡೋ ಸುಜಿತಾ, ಓ ದೇವ್ರೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿ ಹೆಚ್ಚಿನ ಲಾಭಾಂಶ ಪಡೆಯಬಹುದು ಎಂಬ ವಂಚಕರ ಮಾತನ್ನ ನಂಬಿ 68 ಲಕ್ಷ ರು ಕಳ್ಕೊಂಡ್ರಂತೆ. ಹಾಯ್ ಫ್ರೆಂಡ್ಸ್, ನಾ ಇದು ಒಂದು ನ್ಯೂಸ್ ಓದ್ತಾ ಇದ್ದೀನಿ, ಕೇಳಿದ್ರಲ್ಲ ಫ್ರೆಂಡ್ಸ್. ನಮಸ್ತೆ, ನಾ ಸಂಜನಾ. ಫ್ರೆಂಡ್ಸ್, ಲಾಸ್ಟ್ ವೀಕ್ ಒಂದು ವಿಡಿಯೋ ಹಾಕಿದ್ದೆ, ನೀವು ನೋಡಿರ್ಬೋದು. ಆಲೂಗಡ್ಡೆ, ತೊಗರಿಬೇಳೆ ಮತ್ತೆ ಸಾಸಿವೆಯನ್ನ ಉಪಯೋಗಿಸಿ ಅವನ್ಯಾರೋ ಮೊಬೈಲ್ ಚಾರ್ಜ್ ಮಾಡಬಹುದು ಅಂತ ಹೇಳಿ ನೋಡಿದಲ್ವಾ? ಅದೇ ವಿಡಿಯೋದಲ್ಲಿ ಹೇಳಿದ್ದೆ, ಇಂಥ ಮೋಸಗಳನ್ನ ನಂಬೇಡಿ ಅಂತ ಹೇಳಿ ಅಲ್ವಾ? ಇಂಥದೆಲ್ಲ ಮೋಸಗಳು ನಡೆಯುತ್ತೆ, ಲಿಂಕ್ ಅನ್ನ ಓಪನ್ ಮಾಡಬೇಡಿ, ಶೇರ್ ಮಾಡಬೇಡಿ ಅಂತ ಹೇಳಿ. ಸ್ನೇಹಿತರೆ, ಇದೊಂದು ನ್ಯೂಸ್ ಓದ್ತೇನೆ ನಾನು, ಮತ್ತೆಂತ ಇಲ್ಲ, ಜಾಸ್ತಿ ಕೇಳಿ ಫ್ರೆಂಡ್ಸ್. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿ ಹೆಚ್ಚಿನ ಲಾಭಾಂಶ ಪಡೆಯಬಹುದು ಎಂಬ ವಂಚಕರ ಮಾತನ್ನ ನಂಬಿ ಲಕ್ಷಾಂತರ ರು, ಎಷ್ಟು 68,30,30,000 ರು ಕಳ್ಕೊಂಡ್ರು. ಇಂಥದೇ ವಂಚಕರ ಜಾಲಕ್ಕೆ ಸಿಲುಕಿ ಬರೋಬ್ಬರಿ ಇಷ್ಟು ಕಳ್ಕೊಂಡ್ರಂತೆ. ಅಪರಿಚಿತರು ಏನ್ ಮಾಡಿದ್ರು ಗೊತ್ತಾ? ಅವರನ್ನ ಒಂದು ವಾಟ್ಸ್ಆಪ್ ಗುಂಪಿಗೆ ಸೇರಿಸ್ತಾರೆ ಫ್ರೆಂಡ್ಸ್. ಗೊತ್ತಾಯ್ತಾ? ಇಂಥದ್ದು ಹಲವಾರು ನಡೀತಾ ಹೋಗುತ್ತೆ. ಇಂಥದ್ದೆಲ್ಲ ಮಾಡುದು. ಅವ್ರೇನ್ ಮಾಡಿದ್ರು, ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿ ಹೆಚ್ಚಿನ ಲಾಭಾಂಶ ನೀಡುವುದಾಗಿ ಮೆಸೇಜ್ ಮಾಡಿದ್ರಂತೆ. ಅದನ್ನ ನಿಜವೆಂದು ನಂಬಿ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ವಂಚಕರು ತಿಳಿಸಿದ ಬ್ಯಾಂಕ್ ಖಾತೆಗಳಿಗೆ ನೆಫ್ಟ್ ಮತ್ತು RTGS ಮೂಲಕ ಜೂನ್ 12ರಿಂದ ಜೂನ್ 23ರವರೆಗೆ ಬರೋಬ್ಬರಿ 68,30,000 ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಅಬ್ಬಬ್ಬ. ಷೇರು ಮಾರುಕಟ್ಟೆಯಲ್ಲಿ ಹೂಡಿದ ಹಣವನ್ನಾಗಲಿ ಅಥವಾ ಲಾಭಾಂಶವನ್ನಾಗಲಿ ನೀಡದೆ ವಂಚಿಸಿದ್ರಾಗ್ರೆ ಅವ್ರು ಇದ್ದಾರೆ. ಇದು ಉಡುಪಿಯಲ್ಲಿ ಆದದ್ದು. ಎಂತ ಅವಸ್ಥೆ ದೇವ್ರೆ ನೋಡಿ, ಇಷ್ಟು ಮೋಸ ಮಾಡ್ತಾರೆ ಸ್ನೇಹಿತರೆ. ದಿನ ಬೆಳಗಾದ್ರೆ ಫ್ರೆಂಡ್ಸ್, ಇಂಥದೆಲ್ಲ ಹಲವಾರು ವಿಷಯಗಳು ಬರ್ತಾ ಇದೆ. ವಿಜಯವಾಣಿಯಲ್ಲಿ ಬಂದಂತ ನ್ಯೂಸ್, ಅದು ಮೊನ್ನೆ ಪೇಪರ್ ಅಲ್ಲಿ ಶನಿವಾರ ಬಂದಂತ ನ್ಯೂಸ್. ಪ್ರತಿದಿನ ಇಂಥದ್ದು ಸುಮಾರು ಬರ್ತಾನೆ ಇರ್ತದೆ ಸ್ನೇಹಿತರೆ. ಅಲ್ಲಿ ಲಿಂಕ್ ಕೊಟ್ಟು ಶೇರ್ ಮಾಡಿದ್ರು, ಅದನ್ನು ಓಪನ್ ಮಾಡಿದ್ರು, ಆಗ ಬ್ಯಾಂಕ್ ಲಿಂಕ್, ಬ್ಯಾಂಕಿಂದ ಕಾಲ್ ಮಾಡಿದ್ದು ಅಂತ ಹೇಳಿ ಬ್ಯಾಂಕ್ನವರು ಅಂತೇಳಿ ಮೆಸೇಜ್ ಕಳಿಸ್ತಾರೆ. ಸೊ ಅದನ್ನ ಓಪನ್ ಮಾಡಿ ನಿಮ್ಮ ಆಧಾರ್ ನಂಬರ್ ಹೇಳಿ ಅಂತೆಲ್ಲ ಹೇಳ್ತಾರೆ. ಇಂಥದ್ದೆಲ್ಲ ಹಲವಾರು ಜನರಿಗೆ ಬಂದಿರುತ್ತೆ. ಇನ್ಫ್ಯಾಕ್ಟ್ ನನಗೆ ಕೂಡ ಬಂದಿತ್ತು. ನಾನು ಅದನ್ನ ಓಪನ್ ಮಾಡ್ಲಿಕ್ಕೂ ಹೋಗ್ಲಿಲ್ಲ, ಇದು ಮಾಡ್ಲಿಕ್ಕೂ ಹೋಗ್ಲಿಲ್ಲ. ಬಿಹಾರದಿಂದ ಫೋನ್ ಮಾಡ್ತಾ ಇದ್ದೀವಿ, ಹಿಂದಿಯಲ್ಲಿ ಮಾತಾಡ್ತಾರೆ ಸ್ನೇಹಿತರೆ. ಕನ್ನಡ ಲ್ಯಾಂಗ್ವೇಜ್ ಇಲ್ಲ, ಲೋಕಲ್ ಆದ್ರೆ ಕನ್ನಡದಲ್ಲಿ ಮಾತಾಡ್ತಾರೆ ಅಲ್ವಾ? ನೀವು ಇಂಥದ್ದೆಲ್ಲ ತಿಳ್ಕೊಬೇಕು ಸ್ನೇಹಿತರೆ. ನೀವು ಒಂದು ವಿಷಯ ಸ್ನೇಹಿತರೆ, ಮೋಸ ಮಾಡುವವರು ಇರೋ ತನಕ ಮೋಸ ಹೋಗೋರು ಇದ್ದೇ ಇರ್ತಾರೆ. ಸೊ ತಪ್ಪು ಯಾರದ್ದು ಇಲ್ಲಿ? ಮೋಸ ಮಾಡೋರ್ದಲ್ಲ, ಮೋಸ ಹೋಗೋರ್ದು. ಹಾಗಂತ ಇವರು ಏನು ಅನ್ಎಜುಕೇಟೆಡ್ ಗಳ, ಇವರು ಕಳ್ಕೊಂಡವರು ನಾವು ಇಷ್ಟು ದುಡ್ಡು ಇದೆ ಅಂದ್ಮೇಲೆ ಅವರು ಎಜುಕೇಟೆಡ್ ಗಳೇ ಅಲ್ವಾ? ಹಣ ಇದೆ ಅಂತ ಅರ್ಥನೇ ಅಲ್ವಾ? ದುಡ್ದಿದ್ದು ದುಡ್ಡಲ್ವಾ? ಎಷ್ಟು ಅನ್ಯಾಯವಾಗಿ ಹೋಯ್ತು ಸ್ನೇಹಿತರೆ. 68 ಲಕ್ಷ ಅಂದ್ರೆ ಆರಾಮಾಗಿ 3 ಬೆಡ್ರೂಮ್ ಬರ್ತಿತ್ತು, ಟ್ರಿಬಲ್ ಬೆಡ್ರೂಮ್ ಬರ್ತಿತ್ತಲ್ವಾ? ಎಸ್ ಇಪ್ಪ. ಇವರೆಲ್ಲ ಯಾರು ಅನ್ಎಜುಕೇಟೆಡ್ ಗಳಲ್ಲ ಸ್ನೇಹಿತರೆ, ಎಜುಕೇಟೆಡ್. ಆದಷ್ಟು ಇಂಥ ಮೋಸಕ್ಕೆ ಬಲಿಯಾಗಬೇಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಹೇಳ್ಬೇಕಾರೋ ವಿಷಯ ಅದಲ್ಲ. ನಾನು ಒಂದು ಒಳ್ಳೆ ರೆಸಿಪಿ ಮಾಡಿದ್ದೆ, ಸಾಬುದಾನಿಯ ಪಕೋಡ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನಮ್ಮ ಮಂಗಳೂರಲ್ಲಿ ಈಗ ತುಂಬಾ ಮಳೆ ಬೀಳ್ತಾ ಇದೆ ಸ್ನೇಹಿತರೆ, ತುಂಬಾ ಮಳೆ. ಸೊ ಹೊರಗೆ ತುಂಬಾ ಮಳೆ ಬೀಳ್ತಾ ಇದ್ದೆ, ಒಳಗೆ ಬೆಚ್ಚಬೆಚ್ಚಾಗಿ ಒಂದು ಸಾಬುದಾನಿಯ ಪಕೋಡವನ್ನ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ತುಂಬಾ ಕ್ರಿಸ್ಪಿ ಅಂಡ್ ತುಂಬಾ ಈಸಿ. ಸೊ ಬನ್ನಿ ಈಗ ನಾವು ಕಿಚನ್ ಹೋಗೋಣ, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಓಕೆನಾ ಫ್ರೆಂಡ್ಸ್? ಈ ಮಳೆಗಾಲದಲ್ಲಿ ತರದ ಪಕೋಡವನ್ನ ಮಾಡ್ತೀವಿ ಫ್ರೆಂಡ್ಸ್. ಬೇರೆ ಬೇರೆ ತರದ ಪಕೋಡವನ್ನ ಮಾಡ್ತೀವಿ. ಆನಿಯನ್ ಇರ್ಬೋದು, ಪೊಟ್ಯಾಟೋದು, ಹಲವಾರು ತರದ್ದು ಅಲ್ವಾ, ಕೋಸು, ಫ್ಲವರ್ ಇದೆಲ್ಲ. ಬಟ್ ಈ ಸಾಬುದಾನಿ ಪಕೋಡ ಟೇಸ್ಟೇ ಬೇರೆ ಆಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡದೆ ಇದನ್ನ ಸ್ಪೆಷಲ್ ಆಗಿ ಮಾಡಿದ್ದೀನಿ. ಯಾಕೆ ಸ್ಪೆಷಲ್ ಅಂದ್ರೆ ಬೇರೆ ಬೇರೆ ಐಟಮ್ ಅನ್ನ ಸೇರಿಸಿದ್ದೇನೆ. ನಾನು ಏನೆಲ್ಲ ಐಟಮ್ ಸೇರಿಸಿದ್ದೇನೆ ಅಂತ ತೋರಿಸ್ತೀನಿ. ಓಕೆ, ನಾನಿಲ್ಲಿ ಈಗ 1.5 ಕಪ್ ಅಷ್ಟು ಸಾಬುದಾನಿಯನ್ನ ತಗೊಂಡಿದ್ದೇನೆ. ಬಿಳಿ ಬಿಳಿ ಆಗಿರುವಂತ ಸಾಬುದಾನಿ. ಖುಷಿ ಆಗ್ತದೆ ಆ ಸಾಬುದಾನಿ ನೋಡಿದಾಗ ನನಗೆ. ಹಾಗೆ ಫ್ರೆಂಡ್ಸ್, ಇದನ್ನ ಒಂದು 5 hours ನೆನೆ ಇಡ್ಬೇಕು. ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಚೆನ್ನಾಗಿ ಒಂದು 3-4 ಟೈಮ್ ತೊಳೆದು ಬಿಟ್ಟು, ವಾಶ್ ಮಾಡ್ಬಿಟ್ಟು, ಸೋಪ್ ಮಾಡ್ಬಿಟ್ಟು ಒಂದು 5 hours ನೆನೆ ಇಟ್ಕೊಳ್ಳಿ. ನಾನು ಬೆಳಿಗ್ಗೆ ಇದೊಂದು 5 ಗಂಟೆಗೆ ನೆನೆಸಿಟ್ಟಿದ್ದೇನೆ. ಯಾಕಂದ್ರೆ ಮಧ್ಯಾಹ್ನ ಊಟದ ಟೈಮಿಗೆ ಬೇಕಾಗುತ್ತೆ ಅಲ್ವಾ? ಸೊ ಊಟದ ಟೈಮಿಗೆ ಇರ್ಬೋದು,
ಟೀ ಕಾಫಿ ಕುಡಿಯೋ ಸಮಯಕ್ಕಿರ್ಬೋದು, ಯಾವುದಕ್ಕೂ ಕೂಡ ಆಗತ್ತೆ ಈ ಒಂದು ಪಕೋಡ. ಫ್ರೆಂಡ್ಸ್, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಹೇಳಾದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆಯೇ ಈ ಒಂದು ವಿಡಿಯೋಕ್ಕೆ ನಿಮ್ಮ ಲೈಕ್ ಇದೆ ಅಲ್ವಾ, ಸೊ ಲೈಕ್ ಮಾಡಿ ಮುಂದೆ ನೋಡ್ತಾ ಬನ್ನಿ. 5 hours ನೆನೆಸಿಟ್ಟಿದ್ನಾ, ಸೊ ಈಗ ನಾನು ಮಧ್ಯಾಹ್ನ ಊಟಕ್ಕೆ ಬರುವ ಮೊದಲು ಇದೆಲ್ಲ ಮಾಡ್ತಾ ಇದ್ದೇನೆ. ಈಗ ನನ್ನ ಯೋಗ ಕ್ಲಾಸ್ ಎಲ್ಲ ಮುಗಿಸಿ ಬಂದ್ವೆ. ಈಗ ಒಂದು ಅರ್ಧ ಕಪ್ನಷ್ಟು ಕಡಲೆ ಬೀಜ ಅಂದ್ರೆ ಶೇಂಗವನ್ನ ಹುರ್ಕೊಬೇಕು. ಹುರಿದು ಆ ಸಿಪ್ಪೆಯನ್ನು ತೆಗಿಬಹುದು, ಅಥವಾ ಸಿಪ್ಪೆ ಇದ್ರೂ ನಡೆಯುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದು ದೊಡ್ಡ ಪೊಟ್ಯಾಟೋನ 4 ಪೀಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ನಾನು ಕುಕ್ಕರ್ ಇಟ್ಟುವಾಗ ಅದ್ರ ಜೊತೆ ಇಟ್ಬಿಟ್ಟೆ. ಈಗ ಶೇಂಗವನ್ನ ಹುರ್ಕೊಳ್ಳಿ ಚೆನ್ನಾಗಿ, ಅಂದ್ರೆ ಸಿಪ್ಪೆ ತೆಗಿಯೋ ಹಾಗೆ ಬರ್ಬೇಕು. ಸಿಪ್ಪೆ ಇದ್ರೇನು ತೊಂದ್ರೆ ಇಲ್ಲ, ಬಟ್ ಸಿಪ್ಪೆ ತೆಗೆದ್ರೆ ಒಳ್ಳೇದು. ಸೊ ಇದನ್ನ ಈಗ ರೋಸ್ಟ್ ಮಾಡಿ ತರಿಯಾಗಿ ರುಬ್ಕೊಳ್ಳಿ ಸ್ನೇಹಿತರೆ. ತರಿಯಾಗಿ ರುಬ್ಕೋಬೇಕು, ಅಷ್ಟು ನೈಸ್ ಆಗಿ ಮಾಡುವ. ನೋಡಿ ಇಷ್ಟು ಸ್ವಲ್ಪ, ಯಾಕೆಂದ್ರೆ ಅದು ಅಲ್ಲಲ್ಲಿ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಓಕೆ, ತುಂಬಾ ಟೇಸ್ಟ್ ಆಗಿರುತ್ತೆ ಆ ಪಕೋಡ, ಬಾಯಿಗೆ ಸಿಗಬೇಕು ಅದು. ಎಸ್, ಈಗ 5 to 6 hours ನೆನೆ ಇಟ್ಟಿದ್ದ ಸಾಬುದಾನಿ ಚೆನ್ನಾಗಿ ನೆಂದಿದೆ ಸ್ನೇಹಿತರೆ. ಈಗ ಸೊ ನೋಡಿ, ಇಷ್ಟು ಮೆತ್ತಗಾಗ್ಬೇಕು. ಅದನ್ನು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಅದು ಸ್ಮೂತ್ ಆಗಿರುತ್ತೆ, ಆ ತರ ಆಗಿರುತ್ತೆ. ಓಕೆ, ಈಗ ನೀರೆಲ್ಲ ಎಲ್ಲ ನೀರನ್ನ ತೆಗೆದುಬಿಡಿ. ಯಾವುದೇ ನೀರು ಇರೋದು ಬೇಡ, ಕಂಪ್ಲೀಟ್ ಆಗಿ ನೀರನ್ನ ಸೋಸ್ಕೊಳ್ಳಿ. ಇಷ್ಟು ನೋಡಿ, ಈ ತರ ಇರ್ಬೇಕು. ಇದು ಈ ತರ ಇದ್ರೆ ಚೆನ್ನಾಗಿ ಬರುತ್ತೆ, ಬಾಯಿಗೆ ಸಿಗೋಲ್ಲ. ಇದು ಸಿಗ್ಬೇಕಂತಿಲ್ಲ. ಸೊ ಈಗ ಒಂದು ದೊಡ್ಡದಾದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡುವ. ಇದಕ್ಕೆ ಬೇಕಾಗಿರುವಂತದ್ದು ಐಟಮ್ಗಳನ್ನ ನಾನು ಒಂದೊಂದಾಗಿ ಹೇಳ್ತಾ ಬರ್ತೀನಿ. ಇದು ಬಹಳ ದೇಹಕ್ಕೆ ಒಳ್ಳೇದು ಕೂಡ ಸ್ನೇಹಿತರೆ, ಪಕೋಡ. ಏನಕ್ಕೆ ಗೊತ್ತಾ? ಸಾಬುದಾನಿಯಲ್ಲಿ ಇರುವಂತ ದೇಹಕ್ಕೆ ಬೇಕಾಗಿರುವಂತ ಹಲವಾರು ಪೋಷಕಾಂಶಗಳು ಇದೆ ಸ್ನೇಹಿತರೆ ಸಾಬುದಾನಿಯಲ್ಲಿ. ಬೇರೆ ಐಟಮ್ಗಳು ಸೇರಿಸ್ತೀವಲ್ಲ, ಪೊಟೆಟೊ ಇರ್ಬೋದು, ಅಥವಾ ಶೇಂಗಾ ಬೀಜ, ಕಡಲೆಕಾಯಿ ಬೀಜ, ಬಡವರ ಕಡಲೆಕಾಯಿ ಅಂತಾನೆ ಕರಿತೀವಿ. ಸೊ ಈ ಪೊಟೆಟೊವನ್ನೇ ಈಗ ಸ್ಮ್ಯಾಶ್ ಬೇಕಾದ್ರೆ ಚೆನ್ನಾಗಿ ನೀವು ಇದರಲ್ಲಿ ಮಾಡ್ಕೋಬಹುದು. ಅದರ್ವೈಸ್ ಕೈಯಲ್ಲೇ ಯಾವುದೇ ಗಂಟು ಇರದ ಹಾಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾನು ಕೈಯಲ್ಲೇ ಮಾಡ್ಕೊಂಡಿದ್ದೇನೆ. ಯಾವುದೇ ತರ ಪೀಸ್ ಇರದ ಹಾಗೆ, ಅಂದ್ರೆ ಗಂಟಿರದ ಹಾಗೆ ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳಿ. ಜೊತೆಗೆ ಈಗ ಕಡಲೆಕಾಯಿ ಬೀಜನ್ನ ಆಲ್ರೆಡಿ ಪುಡಿ ಮಾಡ್ಕೊಂಡಿದ್ವಲ್ಲ, ತರಿಯಾಗಿ ಪುಡಿ ಮಾಡ್ಕೊಂಡಿರುವಂತದ್ದನ್ನ ಸೇರಿಸ್ಕೋಬೇಕು. ಇದರಲ್ಲಿ ಒಂದು 1/2 ಗ್ಲಾಸ್ ನಾನು ಹಾಕಿದ್ದೇನೆ ಅಂತ ಹೇಳಿದೆ. ಸೊ ಈಗ ಇದನ್ನ ಸೇರಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಬೇಕಾಗಿರುವಂತ ಮುಂದಿನ ಒಂದು ಐಟಮ್ ಅಂದ್ರೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕಿ ಸ್ನೇಹಿತರೆ. ಸ್ವಲ್ಪ ಹಾಕ್ಬೇಕಾಗಿಲ್ಲ, ಇಷ್ಟೇ ಹಾಕ್ಬೇಕಾಗಿಲ್ಲ. ಸ್ವಲ್ಪ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಸೊ ಅದನ್ನ ಸೇರಿಸುವ. ಹಾಗೆ ಕರಿಬೇವಿನ ಸೊಪ್ಪು ಕೂಡ ಸೇರಿಸಿದ್ದೇನೆ. ಹಸಿಮೆಣಸಿನಕಾಯಿಯನ್ನ ಚಿಕ್ಕದಾಗಿ ಅದೊಂದು ಫ್ಲೇವರಿಗೆ ಹಸಿಮೆಣಸು, ಮತ್ತೆ ಖಾರ ಪುಡಿ ಕೂಡ ಹಾಕ್ಲಿಕ್ಕೆ ಉಂಟು. ಸೊ ಈಗ 1 ಸ್ಪೂನ್ ಅಷ್ಟು ಜೀರಿಗೆಯನ್ನ ಕೈಯಲ್ಲಿ ತಿಕ್ಕಿ ಹಾಕು. ಯಾವಾಗ್ಲೂ ಅಷ್ಟೇ, ಜೀರಿಗೆ ಹಾಕುವಾಗ ರಪಕ್ ಅಂತ ಹಾಕಿಬಿಡ್ಬಾರ್ದು. ಅದನ್ನ ಕೈಯಲ್ಲಿ ಸ್ವಲ್ಪ ತಿಕ್ಕಿ ಹಾಕಿದ್ರೆ ಒಳ್ಳೇದು ಅದು. ಹಾಗೆ 1.5 ಸ್ಪೂನ್ ಅಷ್ಟು ಸಾಲ್ಟ್ ಅನ್ನ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಖಾರ ಪುಡಿಯನ್ನ, ಅಚ್ಚ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್, ಹಾಗೆ ಧನಿಯಾ ಪೌಡರ್. ಇದಕ್ಕೆ ಇನ್ನು ಬೇಕಾದ್ರೆ ಬೇರೆ ಬೇರೆ ಐಟಮ್ ಅನ್ನ ಹಾಕೋಬಹುದು ಸ್ನೇಹಿತರೆ. 1 ಚಿಕ್ಕ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್, ಹಾಗೆ ಕರಿಬೇವಿನ ಸೊಪ್ಪು ಅಂತ ಹೇಳಿದ್ನಲ್ಲ, ಇದು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಇದು ನಾವು ಇದನ್ನ ಮಾಡ್ತೀವಲ್ಲ, ಕರಿಬೇವಿನ ಸೊಪ್ಪು ಯಾವಾಗಲೂ ಅಷ್ಟೇ ಕೊಬ್ಬನ್ನ ಕರಗಿಸುತ್ತೆ. ನಾವು ತಿನ್ನೋ ಆಯಿಲ್ ಏನಿದೆಯಲ್ಲ, ಅದು ಫ್ಯಾಟ್ ಆಗದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ ಕರಿಬೇವಿನ ಸೊಪ್ಪು ಯಾವಾಗಲೂ ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕರಗಿಸುವಷ್ಟು ಶಕ್ತಿ ಕರಿಬೇವಿನ ಸೊಪ್ಪು. ಈಗ ಇದಕ್ಕೆ ಕಾರ್ನ್ ಫ್ಲೋರ್ ಅನ್ನ ಆಡ್ ಮಾಡ್ತಾ ಇದ್ದೇನೆ. ಕ್ರಿಸ್ಪಿ ಬರುತ್ತೆ ಸ್ನೇಹಿತರೆ. ಇದು ನಿಮ್ಮ ಕಾರ್ನ್ ಫ್ಲೋರ್ ಇಲ್ಲ ಹೇಳಾದ್ರೆ 1-2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೋಬಹುದು. ಕಡಲೆ ಹಿಟ್ಟು ಕೂಡ ಹಾಕೋತಾರೆ. ತುಂಬಾ ನೀರಾದ್ರೆ ಕಡಲೆ ಹಿಟ್ಟನ್ನ ಹಾಕೋಬಹುದು. ನೀರ್ ಆಗದೆ ಇರೋ ಮಾಡ್ಕೊಳ್ಳಿ. ಯಾಕಂದ್ರೆ ನೆನೆಸಿದ ಸಾಬುದಾನಿಯನ್ನ ಕಂಪ್ಲೀಟ್ ಆಗಿ ನೀರು ತೆಕ್ಕೊಳ್ಳಿ. ಮತ್ತೆ ಯಾಕಂದ್ರೆ ಪೊಟೆಟೊಲ್ಲೂ ಕೂಡ ನೀರಿರುತ್ತೆ. ಸೊ ಹಾಗಾಗಿ ನೀರನ್ನ ಕಂಪ್ಲೀಟ್ ಆಗಿ ತೆಕ್ಕೋಬೇಕು. ಈಗ ಎಲ್ಲವೂ ಸೇರಿಸಿ ಮಿಕ್ಸ್ ಮಾಡಿ ಆಗಿದೆ. ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ ಎಲ್ಲವೂ, ಆಯ್ತಾ? ಸೊ ಈಗ ಉಂಡೆಯನ್ನ ಮಾಡ್ಕೊಂಡಿದ್ದೇನೆ. ಕೈಗೆ ಸ್ವಲ್ಪ ಎಣ್ಣೆಯನ್ನ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಈ ತರ ಎಲ್ಲೂ
ಅಂಚಿಗೆ ಒಡಿತಾ ಇಲ್ಲ ನೋಡಿ. ಚೆನ್ನಾಗಿ ನೀವು ಅದನ್ನ ಹಿಟ್ಟನ್ನ ನಾದ್ಬಿಟ್ರೆ ಅಂಚಿಗೆ ಎಲ್ಲೂ ಒಡೆಯೋದಿಲ್ಲ ನೋಡಿ. ಎಷ್ಟು ನೀಟಾಗಿ ಬಂದಿದೆ ಅಂತ. ಚಂದ ಬಂದಿದೆ ಅಲ್ವಾ? ಚೆನ್ನಾಗಿ ನಾದಿಕೊಂಡ್ರೆ ಅಂಚಿಗೆ ಬಿಟ್ಕೊಳ್ಳೋದಿಲ್ಲ ಸ್ನೇಹಿತರೆ. ಈಗ ಒಂದಿಷ್ಟು ಆ ಥರ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಮಾಡ್ಬೋದು. ಯಾಕಂದ್ರೆ ಇದನ್ನ ಗೆಸ್ಟ್ ಯಾರಾದ್ರೂ ಬರ್ತಾರೆ ಅಂತಿದ್ದಾಗ, ಅಥವಾ ಮಕ್ಕಳು ಸ್ಕೂಲಿಂದ ಬರ್ತಾರೆ ಇರುವಾಗ ಒಂದಿಷ್ಟು ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಫ್ರೈ ಮಾಡ್ಬೋದು. ನಾನು ಒಂದೊಂದಿಷ್ಟು ಮಾಡ್ಕೊಂಡೆ, ಹಾಗೆ ಇಟ್ಕೊಂಡೆ. ಸ್ನೇಹಿತರೆ ನೋಡಿದ್ರಲ್ಲ, ನೀವು ಕೂಡ ಇದನ್ನ ಆರಾಮಾಗಿ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಊಟಕ್ಕೆ ಕೂಡ ಮಾಡ್ಬೋದು. ಹಾಗೆ ಸಂಜೆ ಟೀ, ಕಾಫಿಗೆ ಅಥವಾ ಯಾವಾಗ ಕೂಡ ಮಾಡ್ಬೋದು ಸ್ನೇಹಿತರೆ ಇದನ್ನ. ಈ ಮಳೆಗಾಲದಲ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಜೊತೆ ತಿನ್ಲಿಕ್ಕೆ. ಈವ್ನಿಂಗ್ ಟೈಮ್ ಕಾಫಿ ಜೊತೆ ತಿನ್ಲಿಕ್ಕೆ. ಸೊ ಬಿಸಿಯಾದ ಎಣ್ಣೆಗೆ ನೋಡ್ಕೊಳ್ಳಿ, ನೀವು ಕೂಡ ಎಷ್ಟು ದೊಡ್ಡದು ಮಾಡಬೇಕು ಅಂತ ಹೇಳಿ ಅಂದಾಜು ಮೇಲೆ ಮಾಡ್ಕೊಬೇಕು ಇದನ್ನ. ಸೊ ತುಂಬಾ ದೊಡ್ಡ ಮಾಡಬೇಕಾಗಿಲ್ಲ. ಪಕೋಡ ಏನು ತುಂಬಾ ದೊಡ್ಡದಿರಲ್ಲ. ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಈಗ ಟೇಸ್ಟಿಯಾದ, ಕ್ರಿಸ್ಪಿಯಾದ ಮತ್ತೆ ಈಸಿಯಾಗಿ ಮಾಡ್ಬೋದಂತ ಸಾಬುದಾನಿ ಪಕೋಡ ರೆಡಿ ಆಗಿದೆ. ನೀವು ಅದನ್ನ ಅಂಬೊಡೆ ಅಂತ ಹೇಳ್ಬೋದು, ಯಾವುದು ಕೂಡ ಹೇಳ್ಬೋದು. ನೋಡಿ, ಇಷ್ಟು ಬ್ರೌನ್ ಕಲರ್ ಬಂದ್ರೆ ಸಾಕು. ತುಂಬಾ ಕರಿ ಮಾಡಬೇಕಾಗಿಲ್ಲ. ಇಷ್ಟು ಎಲ್ಲ ಆದ್ರೆ ಸಾಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ. ಸೊ ಈಸಿಯಾಗಿ ಮಾಡುವಂತ ಒಂದು ಪಕೋಡವನ್ನ, ಸಾಬುದಾನಿ ಪಕೋಡನ್ನ ನೋಡಿದ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಈಗ ಟೇಸ್ಟ್ ಹೇಗಾಗಿದೆ ಅಂತ ನೋಡಿಯೇ ಬಿಡ್ತೇನೆ ನಾನು. ಬಿಸಿ ಬಿಸಿ ಉಂಟು ಮಾತ್ರ ಫ್ರೆಂಡ್ಸ್. ನಿಮಗೆ ಕೊಡಕ್ಕಾಗ್ತಿಲ್ಲ ಅನ್ನೋದೇ ಬೇಜಾರಾಗ್ತಾ ಉಂಟು. ಬನ್ನಿ, ಬಿಸಿ ಬಿಸಿ ಪಕೋಡವನ್ನ ತಿನ್ನುವ. ಹಾಗೆ ಇವತ್ತು ನಮ್ಮ ಊಟದಲ್ಲಿ ಎಂತ ಸಾಂಬಾರ್ ಮಾಡಿದ್ದೀನಿ ಗೊತ್ತಾ? ನುಗ್ಗೆಕಾಯಿ ಸಾಂಬಾರ್ ಮಾಡಿದ್ದೀನಿ. ತುಂಬಾ ಟೇಸ್ಟ್ ಆಗಿದೆ ಫ್ರೆಂಡ್ಸ್. ತುಂಬಾ ನಿಜವಾಗ್ಲಿ ನಾನು ಇದನ್ನ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಇದನ್ನ ಆಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಮಾಡಿದೆ ನಾನು. ಭಾರಿ ಚೆನ್ನಾಗಾಗಿದೆ. ಸುಮ್ಮನೆ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಚೆನ್ನಾಗಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನುಗ್ಗೆಕಾಯಿ ಹುಳಿ ಇರ್ಬೋದು, ಯಾವುದೇ ಸಾಂಬಾರಿಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಎಷ್ಟು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ. ಎಂದಿನಂತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಹೇಳುವ, ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಧನ್ಯವಾದ. ಬಾಯ್.